we have an advocate with the Father, Jesus Christ the righteous. I thank God that when I slip up, ನಮಗೆ ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. ನಾನು ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ, ಯಾಕಂದ್ರೆ ನಾ ಜಾರಿ ಬಿದ್ದಾಗ, and if the whole world is criticizing me for my slip up, I know one person who will stand by my side. That's Jesus Christ. ನಾನು ಜಾರಿ ಬಿದ್ದಾಗ ಇಡೀ ಲೋಕ ನನ್ನನ್ನು ಟೀಕೆ ಮಾಡಬಹುದು, ಆದರೆ ಒಬ್ಬ ವ್ಯಕ್ತಿ ನನ್ನ ಪರ ನಿಲ್ತಾನೆ. ಅದು ಯಾರಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ. No matter how much I've slipped up, he will stand by me and say, don't worry, I'll lift you up. And I want to say that to everybody here. If you made a mess of your life or you slipped up somewhere, ನಾನು ಎಷ್ಟೇ ಬಾರಿ ಜಾರಿ ಬಿದ್ದರೂ ಆತನು ನನ್ನ ಪರ ನಿಲ್ತಾನೆ. ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಎತ್ತುತ್ತೇನೆ ಎಂಬುದಾಗಿ ಹೇಳ್ತಾನೆ. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಎಷ್ಟೇ ನಿಮ್ಮ ಜೀವಿತವನ್ನು ಕೆಡಿಸ್ಕೊಂಡಿದ್ರು, ಜಾರಿ ತಪ್ಪಿದ್ರು, a lot of people are against you. Maybe people misunderstand you, and some of you, your relatives and your parents are non-Christians. They don't understand you and they're troubling you so many ways. ಅನೇಕರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು, ನಿಮ್ಮ ವಿರುದ್ಧವಾಗಿರಬಹುದು. ನಿಮ್ಮ ಸಂಬಂಧಿಕರು ಮತ್ತು ಪೋಷಕರು ಅನ್ಯರಾಗಿರಬಹುದು. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳದಂಗೆ ನಿಮಗೆ ಅನೇಕ ವಿಧದಲ್ಲಿ ತೊಂದರೆ ಪಡಿಸ್ತಿರಬಹುದು. Take courage in the fact that there's one person who will always stand by you through thick and thin. ಧೈರ್ಯ ತಗೊಳ್ರಿ, ಒಬ್ಬ ವ್ಯಕ್ತಿ ಯಾವಾಗಲೂ ನಿಮ್ಮ ಪರ ಇರ್ತಾನೆ, ಪ್ರತಿ ಏರಿಳಿತದಲ್ಲೂ ಕೂಡ. An advocate, Jesus Christ the righteous. ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ಪಕ್ಷವಾದಿಯಾಗಿದ್ದಾನೆ. He is your advocate not only here but with the Father. What does an advocate do? An advocate is pleading with the judge. You think of a court. ಆತನು ನಮ್ಮ ಪರ ಪಕ್ಷವಾದಿಯಾಗಿದ್ದಾನೆ. ಇಲ್ಲಿ ಮಾತ್ರ ಅಲ್ಲ, ತಂದೆಯೊಟ್ಟಿಗೂ ಕೂಡ. ಪಕ್ಷವಾದಿ ಅಥವಾ ವಕೀಲ ಏನ್ ಮಾಡ್ತಾನೆ? ನ್ಯಾಯಾಧೀಶರ ಹತ್ರ ಕೋರ್ಕೊಂತಿರ್ತಾನೆ. ನ್ಯಾಯಾಲಯವನ್ನ ನೋಡ್ರಿ. And somebody is accusing you of something. And your advocate, you don't have to open your mouth, ನಿಮಗೆ ಯಾರೋ ಒಂದು ವಿಷಯವಾಗಿ ಆಪಾದಿಸ್ತಿರ್ತಾರೆ. ನೀವು ನಿಮ್ಮ ಬಾಯನ್ನು ತೆರೆಯೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ವಕೀಲನು, advocates fight for you. They speak for you to the judge. Say, this is the reason why you should let him go free. ನಿಮಗಾಗಿ ಹೋರಾಡ್ತಾನೆ, ನಿಮ್ಮ ಪರ ನಿಲ್ತಾನೆ, ನ್ಯಾಯಾಧೀಶರ ಬಳಿ ಹೇಳ್ತಾನೆ, ಈ ಕಾರಣಕ್ಕಾಗಿ ಆತನು ಹೊರಗೆ ಹೋಗ್ಬೇಕು, ಬಿಟ್ಬಿಡ್ರಿ ಅಂತ. I've got the best advocate in the world, and you have too. Jesus Christ the righteous, who pleads with the Father. ಇಡೀ ಲೋಕದಲ್ಲಿ ಅದ್ಭುತವಾದ ಅತ್ಯುತ್ತಮವಾದ ಪಕ್ಷವಾದಿ ನಮಗಿದ್ದಾನೆ. ನೀತಿವಂತನಾದ ಯೇಸು ಕ್ರಿಸ್ತನು ನಮ್ಮ ಪರವಾಗಿ ತಂದೆಯ ಬಳಿ ವಿಜ್ಞಾಪಿಸ್ತಿರ್ತಾರೆ. And says, Father, I shed my blood for him. I shed my blood for her. So I want you to forgive her. ನಾನು ಆತನಿಗಾಗಿ ಮತ್ತು ಆಕೆಗಾಗಿ ರಕ್ತವನ್ನು ಸುರಿಸಿದ್ದೇನೆ, ಅವ್ರನ್ನ ಕ್ಷಮಿಸ್ಬಿಡು ಎಂಬುದಾಗಿ ವಿಜ್ಞಾಪಿಸ್ತಿರ್ತಾನೆ. He's fulfilled the condition. He has fulfilled the condition. He acknowledged his sin. He didn't try to cover it up. Forgive him. Forgiven immediately. ಆತನು ಷರತ್ತನ್ನ ಪೂರೈಸಿದ್ದಾನೆ, ಪಾಪವನ್ನ ಮುಚ್ಚಿಡದೆ ಅರಿಕೆ ಮಾಡ್ತಾ ಇದ್ದಾನೆ. ಆತನನ್ನು ಕ್ಷಮಿಸ್ಬಿಡು ಎಂಬುದಾಗಿ ಕೇಳ್ಕೊಳ್ತಾರೆ. ತಕ್ಷಣಕ್ಕೆ ಕ್ಷಮಿಸಲ್ಪಟ್ಟವರಾಗ್ತೀವಿ ನಾವು. And from that point onwards, he goes on to speak about two things primarily in the rest of the letter. ಇಲ್ಲಿಂದ ಮಿಕ್ಕ ಪತ್ರಿಕೆ ಪೂರ್ತಿ ಆತನು ಪ್ರಾಥಮಿಕವಾಗಿ ಎರಡು ಸಂಗತಿಗಳ ಕುರಿತಾಗಿ ಮಾತನಾಡುತ್ತಾ ಹೋಗುತ್ತಾನೆ. Keeping God's commandments. If you don't keep God's commandments, chapter 2 verse 4, again you're a liar. 2ನೇ ಅಧ್ಯಾಯ 4ನೇ ವಚನ, ಆಜ್ಞೆಗಳನ್ನ ಕೈಗೊಳ್ಳುವುದು. ಆಜ್ಞೆಗಳನ್ನ ಕೈಗೊಳ್ಳದಿದ್ದರೆ ಅವನು ಮತ್ತೊಮ್ಮೆ ಸುಳ್ಳುಗಾರನಾಗ್ತಾನೆ ಎಂಬುದಾಗಿಲ್ಲಿದೆ. And the other thing is loving your brothers. The one who loves his brother, chapter 2 verse 10, abides in the light. These are very, very important. ಮತ್ತೊಂದು ಸಂಗತಿ 1 ಯೋಹಾನ 2ನೇ ಅಧ್ಯಾಯ 10ನೇ ವಚನ, ತನ್ನ ಸಹೋದರನನ್ನ ಪ್ರೀತಿಸುವಂತದ್ದು. ತನ್ನ ಸಹೋದರನನ್ನ ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಇದು ಬಹಳ ಮುಖ್ಯ. Walking in the light leads on to obedience to God's commandments, which we emphasize constantly in this church, small and big. ಬೆಳಕಿನಲ್ಲಿ ನಡೆಯುವಂತದ್ದು ಯಾವುದಕ್ಕೆ ನಡೆಸುತ್ತಪ್ಪ ಅಂದ್ರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕೆ ನಡೆಸುತ್ತದೆ. ಈ ಸಭೆಯಲ್ಲಿ ನಾವು ಅದನ್ನು ಹೆಚ್ಚು ಒತ್ತು ಕೊಡ್ತೀವಿ, ಅದು ಸಣ್ಣ ಆಜ್ಞೆ ಆಗಲಿ ದೊಡ್ಡ ಆಜ್ಞೆ ಆಗಲಿ. And loving one another, not agreeing with one another. I don't agree with all the brothers and sisters, but that doesn't stop me from loving everyone. ಅದು ಒಬ್ಬರಿಗೊಬ್ಬರನ್ನ ಪ್ರೀತಿಸುವುದಕ್ಕೆ ನಡೆಸುತ್ತದೆ. ನಾನು ಎಲ್ಲಾ ಸಹೋದರ ಮತ್ತು ಸಹೋದರಿಯೊಟ್ಟಿಗೆ ಒಪ್ಪಿಗೆ ಸೂಚಿಸಲಿಕ್ಕೆ ಆಗೋದಿಲ್ಲ, ಆದರೆ ಅವರನ್ನ ಪ್ರೀತಿ ಮಾಡುವುದಕ್ಕೆ ಇದು ಅಡ್ಡಿಯಾಗುವುದಿಲ್ಲ. So dear brothers, I've only given you a little introduction to 1 John. I want to encourage you to read through this epistle slowly. ಪ್ರಿಯ ಸಹೋದರರೇ, ನಾನು ಕೇವಲ 1 ಯೋಹಾನದ ಪತ್ರಿಕೆಯ ಪರಿಚಯ ಮಾಡಿಕೊಟ್ಟಿದ್ದೀನಷ್ಟೇ. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸ್ತೀನಿ, ಈ ಪತ್ರಿಕೆಗಳನ್ನ ತುಂಬಾ ನಿಧಾನಕ್ಕೆ ಓದ್ರಿ. Let every verse sink into you and say, Lord, that fellowship and fullness of joy which you want me to have on this earth. ಮತ್ತು ಇದರಲ್ಲಿರುವಂತಹ ಪ್ರತಿಯೊಂದು ವಚನವು ನಿಮ್ಮಲ್ಲಿ ಮುಳುಗಲಿ ಮತ್ತು ಹೇಳ್ರಿ, ಕರ್ತನೆ, ಆ ಒಂದು ಅನ್ಯೋನ್ಯತೆ ಮತ್ತು ಪೂರ್ಣ ಸಂತೋಷ ಈ ಲೋಕದಲ್ಲಿ ನಾನೇನು ಹೊಂದ್ಕೋಬೇಕು ಅಂತ ಇಟ್ಟಿದಿರಲ್ಲ. Fellowship with one another, I want that. I don't want to be one who just sits in CFC and warms the seat on Sunday morning. ಮತ್ತು ಇತರರೊಟ್ಟಿಗಿನ ಅನ್ಯೋನ್ಯತೆಯನ್ನು ನಾನು ಹೊಂದ್ಕೊಳ್ಬೇಕು. ನಾನು ಕೇವಲ CFC ಸಭೆಯಲ್ಲಿ ಭಾನುವಾರ ಬೆಳಗ್ಗೆ ಬಂದು ಕುರ್ಚಿಗಳನ್ನ ಬೆಚ್ಚಗೆ ಮಾಡುವಂತವನಾಗಿರಬಾರದು. I want to build fellowship here. I want things to change from today. ನಾನು ಇಲ್ಲಿ ಅನ್ಯೋನ್ಯತೆಯನ್ನು ಕಟ್ಟಬೇಕು ಮತ್ತು ನನ್ನಲ್ಲಿ ಬದಲಾವಣೆ ಕಾಣಬೇಕು. What do you say? Amen? Thank you. Let's pray. ನೀವೇನಂತ ಹೇಳ್ತೀರಾ? ಆಮೇನ್ ಅಂತ ಹೇಳ್ತೀರಾ?
ಧನ್ಯವಾದಗಳು. ಪ್ರಾರ್ಥಿಸಿಕೊಳ್ಳೋಣ. Our Heavenly Father, ನಮ್ಮ ಪರಲೋಕದ ತಂದೆಯೇ, we thank you for the clarity of your word. ನಿಮ್ಮ ವಾಕ್ಯದ ಒಂದು ಸ್ಪಷ್ಟತೆಯನ್ನ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. It's so simple. Like you said, little children can understand it. ಇದು ಬಹಳ ಸರಳವಾಗಿದೆ. ನೀವು ಹೇಳಿದ ಪ್ರಕಾರ ಚಿಕ್ಕ ಮಕ್ಕಳು ಕೂಡ ಇದನ್ನು ಅರ್ಥ ಮಾಡ್ಕೋಬಹುದು. Whereas the clever and the intelligent miss it completely. ಬುದ್ಧಿವಂತರು ಮತ್ತು ಚಾಣಾಕ್ಷರು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. Help us to be like little children as we read your word. ನಿಮ್ಮ ವಾಕ್ಯವನ್ನ ಓದುವಾಗ ನಾವು ಚಿಕ್ಕ ಮಕ್ಕಳಂತೆ ಆಗ್ಲಿಕ್ಕೆ ನಮಗೆ ಸಹಾಯ ಮಾಡಿರಪ್ಪ. And to come into that wonderful fellowship with you, which brings fullness of joy in our lives 24/7. We want that life. ನಾವು ನಿಮ್ಮೊಟ್ಟಿಗೆ ಅದ್ಭುತವಾದ ಅನ್ಯೋನ್ಯತೆಗೆ ಬರಬೇಕು. ಅದು ದಿನದ 24 ಗಂಟೆ ವಾರದ 7 ದಿನ ಪೂರ್ಣ ಸಂತೋಷವನ್ನು ತರುವಂತದ್ದಾಗಿದೆ. ನಮಗದು ಬೇಕು ಸ್ವಾಮಿ. The kingdom of God, which is righteousness and joy in the Holy Spirit and peace. ದೇವರ ರಾಜ್ಯವು ನೀತಿಯು, ಸಮಾಧಾನವು ಮತ್ತು ಪವಿತ್ರಾತ್ಮನಲ್ಲಿನ ಆನಂದವೂ ಆಗಿದೆ. Thank you, Father. Make it real for everyone here. We don't want anyone to be left out. ಕೃತಜ್ಞತೆಗಳಪ್ಪ ತಂದೆಯೇ. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನಿಜ ಆಗ್ಬೇಕು ಸ್ವಾಮಿ. ಯಾರು ಕೂಡ ಇದನ್ನ ತಪ್ಪಿಸ್ಕೋಬಾರ್ದಪ್ಪ. We don't want anyone here to be left out. We humbly ask in Jesus' name. Amen. ಯಾರು ಕೂಡ ಕೈ ಬಿಡಲ್ಪಡಬಾರದು, ಯಾರು ಕೂಡ ತಪ್ಪಿಸ್ಕೋಬಾರದು. ನಾವು ದೀನತೆಯಿಂದ ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ. ಆಮೆನ್.